ಪಟ್ಟಣ ಪಂಚಾಯತಿ ಹೊಸ ಬಡ್ಜೆಟ್ ಇವತ್ತು ಯಾರು 21ನೇ ಇಸ್ವಿಯಲ್ಲಿ ಮುಕ್ತಾಯಗೊಂಡ ಗ್ರಾಮ ಪಂಚಾಯತಿ ಸದಸ್ಯರ ನಮ್ಮ ಆಡಳಿತ ಹೋದ್ಮೇಲೆ 6 ವರ್ಷಗಳ ತದನಂತರ ಪಟ್ಟಣ ಪಂಚಾಯತ್ಗೆ ಭರ್ತಿಯಾಗಿ ಮೊದಲನೇ ಬಡ್ಜೆಟ್ ಪೂರ್ವಭಾವಿ ಸಭೆ ಬಡ್ಜೆಟ್ ಎಲ್ಲ ಪೂರ್ವಭಾವಿ ಸಭೆ ಏನು ನೀಲಿ ಲಕ್ಷ್ಯಗಳನ್ನ ಏನು ಮಾಡ್ಬೋದು, ಏನು ಡೆವಲಪ್ಮೆಂಟ್ ಮಾಡ್ಬೋದು, 39 ಕೋಟಿ ಅಂದಾಜು ವೆಚ್ಚದಲ್ಲಿ ಇವತ್ತು ಮುಂಗಡವಾಗಿ ನಾವು ಏನು ಮಂಡಿಸ್ತಾ ಇದ್ವಿ ಆಯವ್ಯಯವನ್ನ ಅದನ್ನ ಸಂಪೂರ್ಣವಾಗಿ ಸಾರ್ವಜನಿಕವಾಗಿ ಮಾಧ್ಯಮದ ಮುಖಾಂತರ ಸದಸ್ಯರ ಮುಖಾಂತರ ಏನು ಇವತ್ತಿನ ಸಭೆ ನಡೆಸಿ ನಾವು ಏನ್ ಮಾಡಿದೀವಿ ಅದಕ್ಕೆ ಜಾರಿ ತರಕ್ಕೆ ಕಾರ್ಯಕ್ರಮದಲ್ಲಿ ನಮ್ಮ ಸ್ಥಳೀಯ ಶಾಸಕರು ನಮಗೆ ಕೈ ಜೋಡಿಸ್ತಾರೆ. ಈಗಾಗಲೇ ಹೇಳಿದ್ದಾರೆ ಏನೇನ್ ಮಾಡಬೇಕು, ನೀವು ಯಾವ ರೀತಿ ಮಾಡಬೇಕು. ಕರ್ನಾಟಕದ ಮೊದಲನೇ ಪಂಚಾಯತಿ ಪಟ್ಟಣ ಪಂಚಾಯತ್ ಆಗಿದೆ. ಮೊದಲನೇ ಪಂಚಾಯತಿ ಒಂದು ಹೆಸರು ತಗೋಬೇಕು, ನೀವು ಅವಾರ್ಡ್ ತಗೋಬೇಕು ಅಂತ ಈಗಾಗಲೇ ಏನು ಶಾಸಕರು ಹೇಳಿದರೆ ಅದರ ಪ್ರಯತ್ನವನ್ನು ನಾವು ಮಾಡಕ್ಕೆ ಎಲ್ಲರೂ ಸರ್ವ ಸದಸ್ಯರು ಶ್ರಮ ಪಡ್ತಾ ಇದ್ದೀವಿ. ನಮ್ಮ ಮಾಧ್ಯಮದ ಸರ್ಕಾರದ ಬೇಕು, ಏನು ಮಾಧ್ಯಮದಲ್ಲಿ ಇವತ್ತು 4ನೇ ಅಂಗ ಅಂತ ನೀವು ಹೇಳ್ತಾ ಇದ್ರ ಅದನ್ನ ಸಂಪೂರ್ಣವಾಗಿ ನೀವು ಉಪಯೋಗಿಸ್ಕೊಂಡು ನಮ್ಮ ಬೆನ್ನೆಲುಬಾಗಿ ಕೆಲವು ಅಡಚಣೆಗಳಿಗೆ ಮಾಧ್ಯಮದ ಮುಖಾಂತರನೇ ಹೇಳಿದಾಗೆ ಕೆಲವ್ರಿಗೆ ಅರ್ಥ ಆಗೋದು ಆ ಒಂದು ಕೆಲಸ ನೀವು ಮಾಡ್ತೀರಾ. ಏನು ಇದೇ 30ನೇ ತಾರೀಕು ಸಾಮಾನ್ಯ ಸಭೆಯಲ್ಲಿ ಈ ಎಲ್ಲಾ ಅಂಶಗಳನ್ನ ಮಂಡಿಸಿ ಆಕ್ಷನ್ ಪ್ಲಾನ್ ಈಗಾಗಲೇ ಎಲ್ಲಾ ಸದಸ್ಯರು ಕಾಮಗಾರಿಗಳ ಬಗ್ಗೆ ಈಗಾಗಲೇ ಕೊಟ್ಟಿದ್ದಾರೆ. ಅವ್ರು ಏನ್ ಕೊಟ್ಟಿದ್ದಾರೆ ಅದನ್ನೆಲ್ಲವನ್ನು ವರ್ಷ ಫುಲ್ಲು ಏನಾಗಬೇಕು ಕಾಮಗಾರಿಗಳ ಬಗ್ಗೆ ಅವತ್ತೊಂದು ದಿನ ಅನುಮೋದನೆ ತಗೊಂಡು ಯಾವುದು ಬೇಗ ಮಾಡಬೇಕು ಅದನ್ನು ಮಾತ್ರ ತಗೊಂಡು ಆ ಪ್ರಯಾರಿಟಿ ಮೇಲೆ ಕಾಮಗಾರಿಗಳಿಗೆ ಟೆಂಡರ್ ಕರೆದು ಈ ಟೆಂಡರ್ ಪ್ರಕ್ರಿಯೆ ಮುಖಾಂತರ ಮುಂದಿನ ವರ್ಷದಲ್ಲಿ ಉನ್ನತ ಸ್ಥಾನಕ್ಕೆ ಕರ್ನಾಟಕದ ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅಂತ ನಮ್ಮ ಪಂಚಾಯತಿಯ ಎಲ್ಲ ಸದಸ್ಯರು ಹಾಗೂ ನಮ್ಮ ಶಾಸಕರ ಒಂದು ಆಸೆ ಇದೆ. ಅದಕ್ಕೆ ಒಂದು ನಾವು ಪ್ರಯತ್ನ ಪಡೋಣ. ಏನು ಇವತ್ತಿನ ದಿನ ನಮ್ಮ ಚೀಫ್ ಆಫೀಸರ್ ಸಾಹೇಬರು ಇವತ್ತಿನ ದಿನ ಸಭೆಗೆ ಅವರು ಅನೇಕ ಮಾರ್ಗದರ್ಶನ ಕೊಟ್ಟಿದ್ದಾರೆ. ನಮಗೂ ಹೊಸದಾಗಿ ಬಂದಿರೋದ್ರಿಂದ ಯಾರು ಮಾರ್ಗದರ್ಶನ ಯಾರೇ ಕೊಳ್ಳಿ ಅದನ್ನ ನಾವು ತಗೊಬೇಕು, ನಾನು ಅನ್ನೋದು ಬಿಡಬೇಕು. ಮನುಷ್ಯ ನಾವ್ ಯಾರು ಬ್ರಹ್ಮ ಅಲ್ಲ, ಯಾರು ವಿಷ್ಣುನಲ್ಲ, ನಾವು ಕಲಿಯೋದು ಸಾಯ ಗಂಟೆ ಇರ್ತಿದೆ. ಆ ಒಂದು ಇವತ್ತು ವಾತಾವರಣದಲ್ಲಿ ಹೊಸದಾಗಿ ಒಂದು ತಿಂಗಳಲ್ಲಿ ಇವತ್ತೊಂದಿನ ಮೀಟಿಂಗ್ ಕರೆದು ನೀವೆಲ್ಲ ಮಾಧ್ಯಮದವ್ರು ಬಂದು ಈ ಮುಂಗಡ ಪತ್ರಕ್ಕೆ ನೀವೆಲ್ಲ ಸಹಾಯ ಮಾಡಿದ್ದೀರಾ. ಅದಕ್ಕೆ ನಿಮ್ಮೆಲ್ಲರ ಪರವಾಗಿ ಪಂಚಾಯತಿ ಪರವಾಗಿ ನಮ್ಮ ಶಾಸಕರ ಪರವಾಗಿ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಪಟ್ಟಣ ಪಂಚಾಯತ್ ಆಗಿದ್ದರಿಂದ ಹಣವನ್ನ ಶೇಖರಣೆ ಮಾಡೋದು ದೊಡ್ಡ ಕೆಲಸ ಆಗಿದೆ. ಈ ಎಲ್ಲೂ ಈ ದ್ವಂದ್ವ ನಿಲುವಿನಲ್ಲಿ KDB ಅದು ಅನಾಥರೈಸ್ಡ್ ಅಸೋಸಿಯೇಷನ್, ಸರ್ಕಾರದ ಅಸೋಸಿಯೇಷನ್ ಅಲ್ಲ, ಅನಾಥರೈಸ್ಡ್ ಅಸೋಸಿಯೇಷನ್ಗೆ 70% ಅಂತೆ. ಕಾನೂನು ಪ್ರಕಾರ ಅವರು ಸೌಲಭ್ಯಗಳು ಕೊಟ್ಟು ಅವ್ರ ಕಾರ್ಖಾನೆ ಜನಗಳಿಗೆ ಇಲ್ಲಿ PG ಮಾಡಿಕೊಟ್ಟು ಅವರು ಬಿಡೋ ಘನತ್ಯಾಜ್ಯವೆಲ್ಲ ಎತ್ತಾಕಿ ಒಳ್ಳೆ ಪರಿಶುದ್ಧವಾದ ನೀರು ಅವ್ರಿಗೆ ಅವ್ರು ಬೇಕಾದ ಸೌಲಭ್ಯಗಳು ಕೊಟ್ಟು ಎಲ್ಲ ಕೊಟ್ಟಿಗೆ ನಮಗೆ 30% ಇದೆ. ಅವ್ರು ಉಸುಲಿ ಮಾಡ್ಕೊಂಡು ನಮಗ್ ಕೊಡೋದಂತೆ 100%. ಇವಾಗ 100 ರೂಪಾಯಿ ಕೊಡ್ಬೇಕಾದ್ರೆ 100 ರೂಪಾಯಿ ಇಸ್ಕೊಂಡೋದು, ನಮಗ್ 30 ರೂಪಾಯಿ ಕೊಡೋದು. ಈಗಾಗಲೇ ಅದು ಹೈಕೋರ್ಟ್ ಅವಾಗ ಹೇಳಿದೆ, ಹೈಕೋರ್ಟ್ ಒಳಗೆ ಇದಾಗಿದೆ. ಅದ್ರ ಮುಂದಿನ ದಿನಗಳಲ್ಲೆಲ್ಲ ನಮ್ಗೆ ಕಾನೂನು ನಮ್ಮ ಹತ್ರ ಇದೆ, ಅವ್ರ ತಾವ್ ಇಲ್ಲ ಕಾನೂನು. ಯಾಕಂದ್ರೆ ನಾವು ಅವ್ರ ಕಂದಾಯ ಕಟ್ಬೇಕು, ಇಲ್ಲಿ ಬರ್ಬೇಕು, ಯಾವುದೇ NOC ತಗೋಬೇಕಾದ್ರೆ ನಾವು ಪೇಪರ್ ಕೊಡೋದು, ಅವ್ರ ಅಸೋಸಿಯೇಷನ್ ಕೊಡೋಕ್ಕಲ್ಲ. ಅದರಿಂದ ದಯಮಾಡಿ ಇವತ್ತೊಂದು ದಿನ ನೀವೆಲ್ಲ ಸಹಕಾರ ಕೊಟ್ಟಿದ್ದ ಪ್ರಿಕಾಷನರಿ ನಾವು ತಗೊಂಡಿದೀವಿ. ಈಗಾಗಲೇ ಎಲ್ಲಾ ಕಡೆ ಬೋರ್ವೆಲ್, ಇವಾಗ ನನ್ನ ಕಾನ್ಸ್ಟಿಟ್ಯೂನ್ಸಿ ನಾಗದೇನಹಳ್ಳಿ, ಆದ್ನಾರಾಯಣಹಳ್ಳಿ ಮತ್ತು ಮೋಪ್ರಳ್ಳಿಗೆ ಈಗ ಅಡ್ವಾನ್ಸ್ ಆಗಿ ನಾನು ಬೋರ್ವೆಲ್ ಹಾಕಿ ರೆಡಿ ಇಟ್ಕೊಂಡಿದ್ದೀನಿ, ಇನ್ಕ್ಲೂಡಿಂಗ್ ಪಂಪು ಮೋಟರ್ ಬಿಟ್ಟಿದ್ದೀನಿ. ಆಲ್ರೆಡಿ 15 ಲಕ್ಷ ಟೆಂಡರ್ ಕರೆದಿದ್ದೀವಿ. ಮೊನ್ನೆ ಒಬ್ದೇನಹಳ್ಳಿ ಅವರಿಗೆ ಇಮಿಡಿಯೇಟ್ಲಿ ಬೋರ್ ಹಾಕ್ಬೇಕು, 3 ದಿನದಲ್ಲಿ ಬೋರ್ ಹಾಕ್ಸಿ ಕಲೆಕ್ಷನ್ ಕೊಟ್ಟು ಯಾವುದೇ ರೀತಿಯ ವಾಟರ್ ಪ್ರಾಬ್ಲಮ್ ಆಗದೆ ಮುಂಜಾಗ್ರತೆ ವಹಿಸ್ತಾ ಇದ್ವಿ. DC ಸಾಹೇಬರಿಗಾಗಲೇ ಮುಂಜಾಗ್ರತಾ ಕ್ರಮವಾಗಿ ಪಂಚಾಯತಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಪಟ್ಟಣ ಪಂಚಾಯತಿ ಎಲ್ಲದಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರಿಂದ ಏನು ಅದನ್ನ ನಾವು ಯಾವುದೇ ರೀತಿಯ ತೊಂದರೆ ಆಗದಿದ್ದಂಗೆ ಸಾರ್ವಜನಿಕರಿಗೆ ಕುಡಿಯೋ ನೀರು ವ್ಯವಸ್ಥೆ ಮಾಡ್ತೀವಿ. ಆಕಸ್ಮಿಕವಾಗಿ ಒಂದಿನ 2 ದಿನ ಸಾಮಾನ್ಯವಾಗಿ ಲೇಟ್ ಆಗುತ್ತೆ, ಏನು ಮಾಡೋಕ್ಕಲ್ಲ. ಬೋರ್ವೆಲ್ ಕೊರೆಯುವಾಗ ನೀರಿನ ಪಾಯಿಂಟ್ ಬಂದಿಲ್ಲ ಅಂದ್ರೆ ಇನ್ನೊಂದು ಪಾಯಿಂಟ್ ಹೋಗ್ಬೇಕಾದ್ರೆ ಒಂದು 3 to 4 ಡೇಸ್ ಆಗುತ್ತೆ. ಅದರಿಂದ ಆಗ್ಬೋದು ಅಂದ್ರೆ ಯಾವುದೇ ಒಂದು ಆರ್ಥಿಕ ಇದರಿಂದ ತೊಂದರೆ ಆಗೋ ಅವಶ್ಯಕತೆ ಇಲ್ಲ. ಸಕಲ ಸಿದ್ಧತೆಗಳು ನಾವು ಬೇಸಿಗೆಯನ್ನ ವಾರ್ ಝೂಮ್ ತರ ನಾವು ಕಂಟ್ರೋಲ್ ಮಾಡಕ್ಕೆ ನಾವು ಪಂಚಾಯತಿಯಿಂದ ರೆಡಿ ಇದ್ದೀವಿ.